ಹೆಂಗಂದ್ರ ನಾವು ಯಾವಾಗಲೂ ಬಿದ್ದಾಕ್ಷಣ ನಾವೇನು ಅಂತೀವಿ, ಸಡನ್ನಾಗಿ ನಾವು ಬಿದ್ದು ಬಿಟ್ಟೇವಂದ್ರೆ ಅಮ್ಮ ಅಂತ ಕೂಗ್ತೀವಿ, ಹೌದಲ್ಲ? ಭಾರತೀಯ ಸಂಸ್ಕಾರ ಅಂದ್ರೆ ಅಮ್ಮ ಸಂಸ್ಕಾರ, ಅಪ್ಪ ಸಂಸ್ಕಾರ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ನಾವು ಬಹಳ ದೊಡ್ಡ ದೊಡ್ಡ ಕವಿಗಳ ಬಗ್ಗೆ ಹೇಳ್ತೀವಿ, ನಮ್ಮ ಎದುರಿನ ಬಗ್ಗೆ ಗೊತ್ತಿರಲ್ಲ. ನಮ್ಮ ಬಿರುಗಾರ ಸರ್ ಅವರು ಗಮನ ಬಂದಿದ್ದಾರೆ. ವಿಚಿತ್ರ ಬಾಳ ಬುತ್ತಿ ಅಂತ ಅವರದೇ ಪುಸ್ತಕ ನಮ್ಮ ಕೈಗೆ ಬಂದಿದೆ. ಅವರ ಕವನಗಳಲ್ಲಿ ಒಂದು ಸಾಲು ಬರೆದಿದ್ದಾರೆ. ನಾವು ಹಾಲು ಕುಡಿಯುತ್ತಿದ್ದೆವು, ಸೀಟಿಲಿ ತಿನ್ನುತ್ತಿದ್ದೆವು, ಮಣ್ಣಲ್ಲಿ ಆಡುತ್ತಿದ್ದೆವು, ಆದರೆ ನಮಗೇನೂ ಆಗುತ್ತಿರಲಿಲ್ಲ. ನಾವು ಬಾವಿಯಲ್ಲಿ ಈಜಾಡುತ್ತಿದ್ದೆವು, ಗಾಳಿಯಲ್ಲಿ ಬೆಂಕಿಯಂತೆ ಸುಗಟ್ಟುತ್ತಿದ್ದೇವೆ, ಆದ್ರೆ ನಮಗೇನು ಆಗುತ್ತಿರಲಿಲ್ಲ. ಅಂದ್ರೆ ಹೆಂಗಂದ್ರೆ ನಾವು ಗಟ್ಟಿ ಆಗಿದ್ದೇವೆ ಅಂತೇಳಿ ನಮ್ಮ ಬಿರುಗಾರ ಸರ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಾರ. ಇಂಥ ಕವಿ ನಮ್ಮೆಲ್ಲರೇ ಇದಾರ. ಇವತ್ತು ನಾವೇನಾಗಿದ್ದೇವ್ರಿ? ನಾ ಬಂದಾಕ್ಷಣ ಫಸ್ಟ್ ನೋಡಿದ್ರೆ ನಿಮ್ಮೆಲ್ಲರ ಹಲ್ಲಗಳನ್ನ. ಒಬ್ಬ ಯುವಕ ಇಲ್ಲಿ ಗುಟ್ಕಾ ತಿಂತಕ್ಕಂಥ ಯುವಕ ಕಾಣಲಿಲ್ಲ, ಒಬ್ಬ ವಿದ್ಯಾರ್ಥಿ ತಂಬಾಕು ತಿಂತಕ್ಕಂಥ ವಿದ್ಯಾರ್ಥಿ ಕಾಣಲಿಲ್ಲ, ಒಬ್ಬ ವಿದ್ಯಾರ್ಥಿ ಎಲ್ಲಿ ತೆಗಿತಕ್ಕಂಥ ವಿದ್ಯಾರ್ಥಿ ಕಾಣಲಿಲ್ಲ. ನಿಮ್ಮ ಹಲ್ಲುಗಳು ಸ್ವಚ್ಛ ಹೆಂಗಿದ್ದು ಅಂದ್ರೆ ಮನಸ್ಸು ಹೆಂಗೆ ಬೆಳಿಗ್ಗೆ ಮನಸ್ಸಿನ ಪೇಪರ್ ವೈಟ್ ಪೇಪರ್ ಇರ್ತಲ್ಲ ಹಂಗೆ ಸ್ವಚ್ಛ ಇದ್ದು ಅದಕ್ಕೆ ನಿಮ್ಮೆಲ್ಲರಿಗೂ ಫಸ್ಟಿಗೆ ಹೇಳ್ತೇನೆ. ಮತ್ತೆ ನಿಮ್ಮ ಕಾಲೇಜ್ ಆವರಣ ಒಂದು ಗುಟ್ಕಾ ಪಾಕಿಟ್ ಚಿತ್ರ ಬಿದ್ದಿಲ್ಲ ಅಂದ್ರೆ ಇದಕ್ಕೆ ಮೂಲ ಕಾರಣ ಇಲ್ಲಿರ್ತಕ್ಕಂಥ ಉಭಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ಅಂತಕ್ಕಂಥ ಅವರಿಗೆ ಮೊದಲನೇ ಅಭಿನಂದನೆಗಳನ್ನು ಹೇಳ್ತೇನೆ. ಅದಕ್ಕೆ ನಾನು ಹೇಳಿದೆ, ತಯ್ಯಾರೋ ಭಾರತೀಯ ವೀರೋ ತಯ್ಯಾರೋ, ಹಿಂದಿ ತಿಳಿತಲ್ಲ, ತಯ್ಯಾರೋ ಭಾರತೀಯ ವೀರೋ तैयारो, तुम वीर हो, तुम धीर हो, इस भारत देश को बचाने के तलवार हो, तैयार हो. ಈ ನೆಲದ ಸಂಸ್ಕೃತಿಯನ್ನ, ಈ ನೆಲದ ತಾಯ್ತನವನ್ನ, ಈ ನೆಲದ ತಂದೆತನವನ್ನ, ಈ ನೆಲದ ಭಾವನೆಯನ್ನ ಬಿತ್ತಲಿಕ್ಕೆ ನಾವೆಲ್ಲರೂ ಸಿದ್ಧ ಆಗಬೇಕು. ಆ ಬಿತ್ತಿದ ಭಾವನೆ ಈಗಾಗಲೇ ಕುವೆಂಪು ಅವರು, ಬೇಂದ್ರೆ ಅವರು, ಮಧುರಚಂದ್ರರು, ಇನ್ನೊಬ್ಬರ ಹೆಸರಿದೆ ಜಿಲ್ಲೆಯಲ್ಲಿ ಬಿಟ್ಟುಕೊಳ್ಳಿ. ಈ ಸಾಹಿತ್ಯ ಲೋಕದವರಿಗೆ ನಾನು ಈ ಸಂದರ್ಭದಲ್ಲಿ ಸವಾಲು ಹಾಕ್ತೇನೆ. ನಾವು ಉತ್ತರ ಕರ್ನಾಟಕದ ಜನ ಪ್ರಚಾರ ಪ್ರಿಯರಲ್ಲ. ನಮ್ಮಲ್ಲಿ ಡಾಕ್ಟರ್ ಆರ್ ಸಿ ಮುದ್ದೇಬೇಳ ಅಂತೇಳಿ ಒಬ್ಬ ಗ್ರೇಟ್ ಸಾಹಿತಿಗಳಾಗಿದ್ದಾರೆ. ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಪುಸ್ತಕ ಬರೆದ ಒಬ್ಬನೇ ಬ್ರಹ್ಮ ಇದ್ರೆ ಅದು ಆರ್ ಸಿ ಮುದ್ದೇಬಿಹಾಳ್. ಅವರು ಎಷ್ಟು ಪುಸ್ತಕ ಬರೆದಾರ? 100 ಮೇಲೆ ಬರೆದಾರ. ಅವ್ರು ಯಾರು ಗೊತ್ತಾ? ನೀವು ಮತ್ತೆ ಹೆಮ್ಮೆ ಪಡ್ತೀರಿ. ನಿಮ್ಮ ಅವಿಭಾಜಿತ ಜಿಲ್ಲೆಯ ಎಂಕೆಚ್ಚಿಯಲ್ಲಿ ಬೆಳೆದಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಸಿಂದಗಿ ತಾಲೂಕಿನವರು. ಸಿಂದಗಿ ತಾಲೂಕ ಮತ್ತು ಮುದ್ದೇಬೇಳೆ ತಾಲೂಕುಗಳು ಸಂಬಂಧ ಬೀಳ್ತವರಿಗೆ. ಅದು ನಮಗೇನಾಗಿದೆ ಅಂದ್ರೆ ಅವರ ರಾಜಕೀಯ ಜನರ ಜೊಲ್ಲು ಬೀಳಲಿಲ್ಲ, ರಾಜಕೀಯ ಜನರ ಕಾಲು ಹಿಡಿಯಲಿಲ್ಲ, ರಾಜಕೀಯ ಜನರಿಗೆ ಹೋಗಿ ಕೈ ಜೋಡಿಸಲಿಲ್ಲ. ಅದಕ್ಕೆ ಸಾಹಿತ್ಯ ಪರಿಷತ್ತುಗಳ ಸಮೇತ ಅವರಿಗೆ ಸನ್ಮಾನ ಮಾಡಲಿಲ್ಲ, ಗೌರವ ಅಧ್ಯಕ್ಷ ಮಾಡಲಿಲ್ಲ. ಇದು ಸಾಹಿತಿಗಳಿರ್ತಕ್ಕಂಥ ಸವಾಲು. ನೀವು ಮಕ್ಕಳೇ ಭವಿಷ್ಯದ ನಾಗರಿಕರಿದ್ರೆ ಹೇಳ್ಬೇಕು, ನಮ್ಮ ಊರಿನ, ನಮ್ಮ ಸಿಂದಗಿ ತಾಲೂಕಿನ, ನಮ್ಮ ಮುದ್ದೇಬಿಹಾಳದ 2 ತಾಲೂಕಿಗೆ ಜಾಯಿಂಟ್ ಕೊಂಡಿ ಆಗಿರ್ತಕ್ಕಂಥ ಆರ್ ಸಿ ಮುದ್ದೇಬೇಳ 100 ಪುಸ್ತಕ ಬರೆದರು, 3 ಮಹಾಕಾವ್ಯ ಬರೆದರು. ಕುವೆಂಪು ಅವರಂತೆ ಸರ್ ಹೇಳ್ದಂಗ ಕುವೆಂಪುರಷ್ಟೇ ಸಮಕಾಲೀನವಾಗಿರ್ತಕ್ಕಂಥ ಜನರು ಅವಾಗಲೂ ಇದ್ರು. ಈಗಲೂ ನಮ್ಮೆದರೆ ನಾವು ನೋಡೋಗಿದ್ದೇವೆ. ಇನ್ನು ಮುಂದೆ ಇಲ್ಲೇ ನಿಮಗೆ ಇರ್ತಕ್ಕಂಥ ಬೈಸ್ಕೊಳ್ಳೋ ಸ್ಥಳ ಅಲ್ಲ.